నీ విగ్రహాలకు పూలదండలు తీరేనా ఏడాదికొకసారి జైమంటే విముక్తి జరిగేనా నీ రచనలను చదవకుండా చరిత్ర తెలిసేనా నీ రచనలను చదవకుంటే చరిత్ర తెలిసేనా కుల నిర్మూలన చేయకుండాని వారసులయ్యేనా ఎలా తీరునయ్యా మహనీయుడ నీరుణము ఏమిస్తే తీరునయ్యా బాబా సాహెబ్ నీరుణము ఎలా తీరునయ్యా బాబా సాహెబ్ ನೀರುಣಮು ಅದನ್ನ ಓದ್ಬೇಕು. ಓದಿ ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಆ ಮೌಲ್ಯಗಳ ಬೆಲೆ ಏನಂತ ಗೊತ್ತಾಗುತ್ತೆ. ಅಂತ ಸಂದರ್ಭದ ಪ್ರತಿಯೊಬ್ಬರು ಸಹ ಒಬ್ಬ ಒಳ್ಳೆ ಪ್ರಜೆಯಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಮಯದ ಅಭಾವ ಇದೆ. ಅದನ್ನು ಮಾಡಬೇಕಂತ ಮನವಿ ಮಾಡ್ಕೊಂಡಿದ್ದೀನಿ. ನಿರ್ಮಾಣದಲ್ಲಿ ಪ್ರದರ್ಶನ ದಿಕ್ಕು ದಿಕ್ಕಿಗೋ ತಂಗಿನ ಬೀರಿದ ಹರವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಹರವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಸತ್ತಲ್ಲ ಜಗತ್ತಿಗೆ ಬೆಳಕನ್ನು ನೀಡಿದ ಹರವೇ ಜನತರ ಹಾಡಲು ಬರಗಲ್ಲೋ ಹೆಚ್ಚೆ ಹೆಚ್ಚೆಗೆ ಚುಚ್ಚುವನಲ್ಲು ಜನತರ ಹಾಡಲು ಬರಗಲ್ಲೋ ಓಟವೆಲ್ಲ ಹೊಸಬೇಕಿಲ್ಲ ಗುರುಗಾಕಿ ವಿರಗಿ ಬನ್ನಿ ತೋರ್ಮಗೆನೆ ಗುರುಗಾಕಿ ವಿರಗಿ ತೋರ್ಮಗೆನೆ ಹರವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಹರವೇ ಅಂಬೇಡ್ಕರ ಶಿಕ್ಷಕರು ಸುಬ್ರಹ್ಮಣ್ಯ ಅವರು ಕಾಣಿಸುತ್ತೆ. ಅವರ ಮನೆಯಲ್ಲಿ ಈ ಗೃಹ ಪ್ರವೇಶ ಕಾರ್ಯಕ್ರಮ ಅಂತಲೂ ಇಲ್ಲಿ ನಡೆದಿದೆ ಊರಲ್ಲಿ. ಅಂದ್ರೆ ಹಿಂದೆ ಒಂದ್ಸಾರಿ ಊರಲ್ಲಿ ಬಹಳ ಒಂದು ಜಾತಿವಾದ ತುಂಬಿ ತುಳುಕಾಡ್ತಾ ಇದೆ ಅಂತ ಕೇಳಿಸ್ಕೊಳ್ಬಂತ ಊರಲ್ಲಿ ಇಷ್ಟೊಂದು ಪರಿವರ್ತನೆ ಆಗ್ತಾ ಇದೆ ಅಂತಂದಾಗ ಇಂಥ ಊರಲ್ಲಿ ಸಣ್ಣ ಕಾರ್ಯಕ್ರಮ ಆದ್ರೂ ನಮ್ಗೆ ಉದ್ಘಾಟನೆ ಮಾಡೋದಕ್ಕೆ ಮುಳಬಾಗಿಲಿಂದ ಹನುಮನಹಳ್ಳಿ ನಲ್ಲೂರಿಂದ ಸುತ್ತಮುತ್ತ ಎಲ್ಲ ಊರುಗಳಿಂದ ಗೆಸ್ಟ್ಗಳು ಎಲ್ಲ ಬಂದು ಉದ್ಘಾಟನೆ ಮಾಡ್ತಾರೆ. ಬಹಳ ಸಂತೋಷ ಆಗ್ತದೆ. ಈ ಊರಲ್ಲಿ ಪರಿವರ್ತನೆ ಬರ್ತಾ ಇದೆ. ಈಗ ಮೇಲ್ವರ್ಗದವರು ದತ್ತೇತರ ಕುಟುಂಬಗಳು ದಲಿತರನ್ನು ಮನೆಯನ್ನು ಸೇರಿಸಿಕೊಳ್ಳುವಂತ ಒಂದು ಪ್ರಯೋಗ ಈ ಊರಲ್ಲಿ ಆಗಿದೆ. ಒಬ್ಬ ಶಿಕ್ಷಕರು ಮನೆಯಲ್ಲಿ ಈ ಊರಲ್ಲಿ ಒಂದು ತಿಂಗಳಿಂದ ಬಹಳ ಟಿವಿಗಳಲ್ಲಿ ಅಥವಾ ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇದ್ದಾರೆ. ಅದು ಮೆಚ್ಚುಗೆನೂ ಸುಮಾರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ
ಎರಡನೇ ಭಾಗವಾಗಿ ಇಲ್ಲಿ ವೆಂಕಟೇಶ್ ಮತ್ತೆ ಅದಕ್ಕೆ ಸಹಕಾರ ಕೊಟ್ಟಂತ ಯುವಕರು ಕೇಳ್ದ, ನೆನ್ನೆ ಬಂದಿದ್ದ ಮನೆಗೆ ಬಂದಿದ್ದ, ಕೇಳಿದೆ ಏನಪ್ಪ ಊರಲ್ಲಿ ಸಹಕಾರ ಇಷ್ಟು ಕೊಟ್ಟವ್ರೆ, ಹೊರಗಡೆ ಬರೋ ಜನರಿಂದ ಕಾರ್ಯಕ್ರಮ ಆಗಬಾರದು, ಊರಲ್ಲೇ ಮನೆ ಮನೆ ಎಲ್ಲ ಯುವಕರು ಭಾಗವಹಿಸಿದಾಗ ನಾಳೆ ಜವಾಬ್ದಾರಿಗಳು ನಾವುಗಳು ಇವತ್ತಿಗೆ ಸಂಘಟನೆಗಳಲ್ಲಿ ಹೆಜ್ಜೆ ಇಟ್ಟು ಈ ಜುಲೈಗೆ 50 ವರ್ಷ ಆಗುತ್ತೆ. 75ನೇ ಇಸ್ವಿಯಲ್ಲಿ ನಾವು ಸಂಘಟನೆ ಹೆಜ್ಜೆ ಇಟ್ಟು ಈ ಜುಲೈಗೆ 50 ವರ್ಷ ಆಗುತ್ತೆ. ನಮ್ಗೆ ಈಗ 70 ವರ್ಷ ಆಗುತ್ತೆ. ಈಗ ಇವತ್ತು ನಾವು ಯಾರಿಗೆ ಜವಾಬ್ದಾರಿ ಕೊಡ್ಬೇಕಾಗಿದೆ? ನಿಮ್ಮ ಯುವಕರಿಗೆ ಜವಾಬ್ದಾರಿ ಕೊಡ್ಬೇಕಾಗಿದೆ. ಅದರಿಂದ ವೆಂಕಟೇಶು ನಮ್ಮ ಇವುಗಳಿಂದ ಏನೆಲ್ಲ ತಿಳ್ಕೊಂಡಿದ್ದಾನೋ, ಒಬ್ಬ ಕೂಲಿ ಕಾರ್ಮಿಕ ಅಷ್ಟೇ. ಒಬ್ಬ ಕೂಲಿ ಕಾರ್ಮಿಕ ಇಷ್ಟೊಂದು ಇಚ್ಛಾಸಕ್ತಿಯಿಂದ ನಿಮ್ಮನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಈ ಕಾರ್ಯಕ್ರಮ ಏನ್ ಮಾಡೋದಕ್ಕೆ ಮುಂದೆ ಹೊರಟಿದ್ದಾನೆ. ಅದಕ್ಕೆ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅದಕ್ಕೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಭಾಷಣಕಾರನಲ್ಲ, ಮಾತುಗಾರ ಅಲ್ಲ, ಏನೋ ಒಂದು ಇಚ್ಛಾಶಕ್ತಿ ಅದರ ಮನಸ್ಸಲ್ಲಿ ಇರೋದನ್ನ ಎಲ್ಲರನ್ನು ಒಟ್ಟುಗೂಡಿ ಮಾಡಬೇಕು ಅನ್ನೋ ಹಸಿವಿದೆ, ಬೌದ್ಧಿಕ ಹಸಿವು ವೆಂಕಟೇಶ್ಗಿದೆ. ಆ ಬೌದ್ಧಿಕ ಹಸಿವಿನ ಸಂಕೇತ ಇವತ್ತು ಸಾಕ್ಷಿ ಈ ವೇದಿಕೆ ಆಗಿದೆ. ಅದರಿಂದ ನಾನು ಇವತ್ತು 50 ವರ್ಷ ಸಂಘಟನೆ ಕೋಲಾರ ಜಿಲ್ಲೆಯಲ್ಲಿ ಆಗಿದೆ. ರಾಜ್ಯ ಮಟ್ಟಕ್ಕೂ ತಲುಪಿ ಇವತ್ತು ಕೋಲಾರ ಮಾದರಿ ಜಿಲ್ಲೆ ಅಂತ ಹೇಳ್ಕೊಳ್ಳುವಂತ ಮಟ್ಟಕ್ಕೆ ತಲುಪಿದ್ದೀವಿ. ಆ ಮಾದರಿ ಮಾತುಗಳನ್ನ, ಮಾದರಿ ಚಳವಳಿಯ ಒಂದು ಇದನ್ನು ಎಲ್ಲೂ ಹಳಸದೆ ಮುಂದೆ ತೆಗೆದುಕೊಂಡು ಹೋಗುವಂತ ಚೈತನ್ಯ ಇಲ್ಲಿ ಕಾಣಿಸ್ತಾ ಇರುವಂತ ಯುವಕರು ಅದನ್ನ ತೊಡಗಿಸ್ಕೊಳ್ಬೇಕಾಗಿದೆ, ಸ್ವೀಕಾರ ಮಾಡಬೇಕಾಗಿದೆ ಅಂತ ನನ್ನ ವೇದಿಕೆ ಮೂಲಕ ಅವರಿಗೆ ನಾನು ವಿನಂತಿಸ್ತಾ ಇದ್ದೀನಿ. ಈ ಭಾರತ ದೇಶ ಎಲ್ಲೋ ಕತ್ತಲೆಯಲ್ಲಿತ್ತು. ಆ ಕತ್ತಲೆಯಿಂದ ವಿಮುಕ್ತಿಗಳಿಗೆ ಬಂದು ಬೆಳಕಿನಲ್ಲಿ ಬೆಳಗುತ್ತಿದೆ. ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ಮೂಲಭೂತವಾಗಿ ಜಾತಿ, ಅಸ್ಪೃಶ್ಯತೆ, ತಾರತಮ್ಯ ಮತ್ತು ಕಳಂಕಿತ ಮನಸ್ಸುಗಳು ಎಲ್ಲ ರೀತಿಯಲ್ಲೂ ಬೆಳೆಯುತ್ತಿತ್ತು. ಅದನ್ನ ಕಂಡ ಬಾಬಾ ಸಾಹೇಬರು ಒಂದು ಸಿಡಿಲಾಗಿ ಸಿಡಿದು ಒಂದು ಸೂರ್ಯನಷ್ಟೇ ಬೆಳಕಾಗಿ ಬೆಳಗ್ಗೆ ಇವತ್ತು ಭಾರತ ದೇಶ ವಿಮುಕ್ತಿ ಕಡೆಗೆ ದಾರಿ ತೋರಿಸಿದ್ದಾರೆ. ಆದರೆ ಸಂವಿಧಾನದಲ್ಲಿ ನಾವು ಇವತ್ತು ತಿಳ್ಕೋಬೇಕಾಗುತ್ತೆ. ನಾವು ಮುಖ್ಯವಾಗಿ ಏನಪ್ಪ ಅಂದರೆ, ಬದುಕನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅಂಬೇಡ್ಕರ್ ಅವರನ್ನ, ಅಂಬೇಡ್ಕರ್ ವಿಚಾರಧಾರೆಗಳನ್ನ ನಾವು ಅರ್ಥ ಮಾಡಿಕೊಂಡಿದ್ದೆ ಆದರೆ ನಾವು ನಮ್ಮ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯವಿದೆ. ನೀವು ಧಾರ್ಮಿಕ ಕಡೆ ಹೋಗಿದ್ದಾದರೆ ನಿಮ್ಮ ಮಗು ಬುಗ್ಗು ಆಗ್ತಾನೆ, ನಿಮ್ಮ ಮಗನಿಗೆ ಬುದ್ಧಿ ಬರಲ್ಲ, ಯಾವುದೋ ಮಾರ್ಗಕ್ಕೆ ಹೋಗ್ತಾನೆ, ಅವನು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ, ಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ, ಅವನನ್ನು ತಿದ್ದಲಿಕ್ಕೆ ಸಾಧ್ಯವಿಲ್ಲ. ಅವನಿಗೆ ಏನಾದರೂ ತಿದ್ದಬೇಕಾಗಿದ್ದರೆ ಅವನು ಒಳ್ಳೆ ಪ್ರಜ್ಞಾವಂತನಾಗಬೇಕಾಗಿದ್ದರೆ ಅಂಬೇಡ್ಕರ್ ಸಂವಿಧಾನ, ಅಂಬೇಡ್ಕರ್ ಹೋರಾಟಗಳು, ಅಂಬೇಡ್ಕರ್ ಶ್ರಮ, ಅವರ ಜೀವನ ಚರಿತ್ರೆಯನ್ನು ನಿಮ್ಮ ಮಕ್ಕಳಿಗೆ ಅರ್ಥ ಮಾಡ್ತೀವಿ. ನಿಮ್ಮ ಮಗ ಖಂಡಿತವಾಗುವ ನಾಳೆ ನನ್ನ ತಂದೆ ನನಗೆ ದೇವರು, ನನ್ನ ತಾಯಿ ನನ್ನ ದೇವರು, ನನ್ನ ಊರು ನನ್ನ ಮನೆ ಅಂತಕ್ಕಂಥ ಪ್ರಜ್ಞೆ ಅವನಲ್ಲಿ ಮೂಡುತ್ತದೆ. ಆ ಪ್ರಜ್ಞೆಯಿಂದ ಈ ಊರಿಗೆ ಒಳ್ಳೆ ಹೆಸರು, ಆ ತಾಯಿ ತಂದೆಗೆ ಒಳ್ಳೆ ಹೆಸರು, ಆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾರೆ. ಕೆಲವರಿಗೆಲ್ಲ ಕೂತ್ಕೊಂಡು ಹರಟೆ ಓಡ್ತಾ ಇದ್ದೀವಿ. ಏನಕ್ಕೆ ಬಂದಿದ್ದೀವಿ ನಾವೇನಾದ್ರು ನಿಮಗೇನಾದ್ರು ಇಲ್ಲಿ ಬಂದಿರೋದು, ನಾವು ಏನೋ ಬಂದಿದ್ದಾರೆ, ಕಾಟ ಶಾಲೆಗೆ ಬಂದಿದ್ದೆ, ಟೈಮ್ ಪಾಸ್ ಮಾಡೋದು ಬಂದಿಲ್ಲ. ಏನೋ ಪಾಪ ಒಂದು ಎಷ್ಟು ಮಾತ್ರ ಅನುಭವನೇ ಇಲ್ದಿರ್ತಕ್ಕಂಥ ಒಬ್ಬರು ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ. ಅದನ್ನ ಕರೀತಿದ್ದಕ್ಕೆ ನಾವು ಒಂದು ಗೌರವ ಕೊಟ್ಟು ಬಂದಿದ್ದೀವಿ. ಅದೇ ರೀತಿ ನೀವು ಇಲ್ಲಿ ಸೇರಿರೋದು ಏನಕ್ಕೆ ಬಂದಿದ್ದಾರೆ, ಏನು ವಿಚಾರಕ್ಕೆ ಹೋಗ್ತದೆ, ಫೋಟೋ ಕೊಡಬೇಕು ಅಂತ ಒಂದು ಕೇಳಿ. ಏನಕ್ಕೆ ಫೋಟೋ ಕೊಡಬೇಕು? ಅಂಬೇಡ್ಕರ್ ಫೋಟೋ ಏನಕ್ಕೆ ಕೊಡಬೇಕು? ಎಷ್ಟು ಜನ ದಲಿತರ ಮನೆಯಲ್ಲಿ, ಎಸ್ಸಿಗಳ ಮನೆಯಲ್ಲಿ ಅಂಬೇಡ್ಕರ್ ಫೋಟೋ ಇದೆ. ಫೋಟೋ ಇಲ್ಲ ಅಂತ ಫೋಟೋ ಕೊಡ್ಬೇಕಂತ ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಸಣ್ಣ ಕಾರ್ಯಕ್ರಮದಲ್ಲಿ ಕೆಲವು ವಿಚಾರಗಳನ್ನು ತಿಳ್ಸೋಣ ಅಂತ ಬಂದಿದ್ದೀವಿ. ಅದನ್ನ ದಯವಿಟ್ಟು ತಾವು ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡಿ. ಸುಮ್ಮನೆ ಆ ಕಡೆ ಹೋಗಿ ಈ ಕಡೆ ಹೋಗು ಅಂತ ನಾವೇನು ಗೋಡೆಗಳಿಗೆ ಮರ ಗಿಡಗಳಿಗೆ ಹೇಳಕ್ಕಾಗಲ್ಲ. ನಾನು ಇಲ್ಲಿ ಕೂತಿಕ್ಕಂತ ಎಲ್ಲ ಜನನು ಅರ್ಥ ಮಾಡ್ಕೊಂಡ್ರೆ ಇದ್ರು ವಿದ್ಯಾವಂತರು 10 ಜನ ಅರ್ಥ ಮಾಡ್ಕೊಂಡ್ರೆ ಸಾಕು. ಅಂಬೇಡ್ಕರ್ ಬಂದು
ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ. ಇದು ದಯವಿಟ್ಟು ತಮ್ಮ ಗಮನ ತಕ್ಕೊಡ್ರಿ. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಫಸ್ಟ್ ಅವರು ಪ್ರಾಮ್ ಮಿನಿಸ್ಟರ್ ಆಗಿದ್ದರು, ಕಾರ್ಮಿಕ ಸಚಿವರಾಗಿದ್ದಾಗ ಇವತ್ತು ನೀವು ಕೂಲಿಗೋಸ್ಕರ ಎಷ್ಟೋ ಕೆಲಸ ಮಾಡ್ತಾ ಇದ್ದೀರಾ. ಅವಶ್ಯಕತೆ ಯಾವೇ ಆಗಿರಲಿ, ಮೊದಲು 12 ಗಂಟೆ ಕೆಲಸ ಮಾಡಬೇಕಾಗಿತ್ತು. ನಾವು 12 ಗಂಟೆ ಕೆಲಸ ಮಾಡಬೇಕಾಗಿತ್ತು. ಎಲ್ಲ ಸರ್ಕಾರಿ ಇಲಾಖೆಯಾಗಿರೋ ಮತ್ತೆ ಏನು ಒಂದು ಘಟಕಗಳಿದೆಯಲ್ಲ, ಏನು ಒಂದು ಕಾರ್ಮಿಕ ಇಲಾಖೆಗಳಾಗಿರೋ ಇಂಥವೆಲ್ಲ. ಆದ್ರೆ ಅದನ್ನ 12 ಗಂಟೆ ಇದ್ದಿದ್ದನ್ನ 8 ಗಂಟೆಗೆ ತಗೊಂಡು ಬಂದವರು ಅಂಬೇಡ್ಕರ್. ಅದರಲ್ಲಿ ಇಂಥ ಜನಕ್ಕೆ 12 ಗಂಟೆ ಇರಬೇಕು, ಇಂಥ ಜನಕ್ಕೆ 8 ಗಂಟೆ ಇರ್ಬೇಕಂತ ಮಾಡಿದಾರ? ಸುಬ್ರಹ್ಮಣ್ಯ ಅವರು ಬೆಳಗ್ಗೆ ನೀವು ಮಾತಾಡ್ತಾರೆ, ನಂಗೆ ಅರ್ಥ ಆಯ್ತು, ಅದಕ್ಕೆ ನಾನು ಆ ಪ್ರಶ್ನೆಗೆ ಬರ್ತಾ ಇದ್ದೆ. ಯಾಕಂದ್ರೆ ಅಂಬೇಡ್ಕರ್ ಅವರು ಎಲ್ಲಾ ಜನಾಂಗಕ್ಕೂ ಸಮಾನತೆಯನ್ನು ಸಾರಿದ್ರು, ಎಲ್ಲಾ ಜನಾಂಗಕ್ಕೂ ಒಂದೇ ಈಕ್ವಾಲಿಟಿ ತಂದ್ರು. ಆದ್ರೆ ಇವತ್ತು ಅಂಬೇಡ್ಕರ್ನ ನಾವು ಮನೆ ಕಟ್ಟಾಕೊಂಡಿದ್ದೀವಿ. ಅಂಬೇಡ್ಕರ್ನ ಮನೆ ನಮ್ಮವರು, ನಮ್ಮ ಜಾತಿಯವರು ಅಂತ ನಾವೇ ಬೋರ್ಡ್ ಹಾಕೊಂಡಿದ್ದೀವಿ. ಅಂಬೇಡ್ಕರ್ ಎಲ್ಲಾ ಜಾತಿಗೆ ಸೇರಿರೋರು ಆಗಿರೋದ್ರಿಂದ ಇಡೀ ವಿಶ್ವಕ್ಕೆ ಇವತ್ತು ನಾವು ಇಂಡಿಯಾದಲ್ಲಿ ಬಿಡ್ರಿ, ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಕೊಂಡಾಡ್ತಾ ಇದ್ದಾರೆ. ಅಂಬೇಡ್ಕರ್ ಜೊತೆ ವಿಶ್ವ ನಾಲೆಡ್ಜ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅನ್ನ ವಿಸ್ತರಣೆ ಮಾಡೋಣ, ಅಂಬೇಡ್ಕರ್ನ ನಮ್ಮ ಮನಸ್ಸಲ್ಲಿ ಅಳವಡಿಸ್ಕೊಳ್ಳೋಣ. ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ. ಇವತ್ತು ನಮ್ಮ ಜನಾಂಗದಲ್ಲಿ ಎಷ್ಟೋ ಜನ ವಿದ್ಯಾವಂತರಾಗಿ IAS, IPS, KS ಮಾಡಿ ಎಲ್ಲ ಇದರಲ್ಲಿ ಇದ್ದಾರೆ. ಆದ್ರೆ ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಲ್ಲಿ ಅಂಬೇಡ್ಕರ್ ಫೋಟೋ ಇದೆಯೋ ನನಗೆ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರಿಗೆ ಯಾವ ಜ್ಞಾಪಕ ಬರ್ತಾರೆ? ಪೊಲಿಟಿಕಲ್ ಆಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು. ಅವ್ರಿಗೆ ಸಂತೋಷವಾಗಿದ್ರೆ ಭಗವಂತ ಕಾಡ್ತಾರೆ, ತಿರುಪತಿಗೆ ಹೋಗ್ತಾರೆ, ತಿಮ್ಮಪ್ಪನ ಹತ್ರ ಹೋಗ್ತಾರೆ, ಧರ್ಮಸ್ಥಳಕ್ಕೆ ಹೋಗ್ತಾರೆ, ಮಂಜುನಾಥ್ ಹತ್ರ ಹೋಗ್ತಾರೆ. ಅದೇ ಅವ್ರಿಗೆ ಏನಾದ್ರು ಕಷ್ಟ ಬಂದ್ರೆ ಅಂಬೇಡ್ಕರ್ ಇರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ನಾವು ಅರ್ಥ ಮಾಡ್ಬೇಕು. ಕಷ್ಟ ಬಂದ್ರೆ ಮಾತ್ರ ಅಂಬೇಡ್ಕರ್ ಬೇಕು, ದುಃಖ ಇದ್ರೆ ಬೇಡವಾ? ಅದೇ ರೀತಿ ಇಷ್ಟೊತ್ತು ನಮ್ಮ ಏನು ಅವರು ಕಾನೂನು ಸಚಿವರಾಗಿದ್ದಾಗ, ಹೆಣ್ಮಕ್ಳಿಗೆ ಏನೋ ಸಮಾನತೆ ಏನಪ್ಪ, ಈ ಕಾರ್ಯಕ್ರಮದ ಒಂದು ಆಯೋಜಕರಾಗಿರ್ತಕ್ಕಂಥ ಎಲ್ಲ ಯುವ ಬಳಗ ಮಿತ್ರರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಅಧೀನರಾಗಿರ್ತಕ್ಕಂಥ ನಮ್ಮ ಹಿರಿಯ ಹೋರಾಟಗಾರರು ಒಂದು ಚಿಕ್ಕದಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರೆ ಕೂಡ ಹೆಚ್ಚಿನ ವಿಚಾರಗಳನ್ನ ಜನಕ್ಕೆ ತಲುಪಿಸುವಂತ ಒಂದು ವೇದಿಕೆ ಇದಾಗಿದೆ. ಯಾಕೆ ಅಂತಂದ್ರೆ 1973-74ರಲ್ಲಿ ಪ್ರಾರಂಭವಾದಂತಹ ಒಂದು ದಲಿತ ಚಳುವಳಿ ಇವತ್ತು ನಾನಾ ರೀತಿಯ ಸಂಘಟನೆಗಳು, ನಾನಾ ರೀತಿಯ ಒಂದು ಕವಲುಗಳು ಒಡೆದಿದ್ದಾರೆ. ಅಂದಿನ ದಿನದಲ್ಲಿ ಒಂದೇ ಸಂಘಟನೆ ಇತ್ತು. ಇಡೀ ರಾಜ್ಯಾದ್ಯಂತ ದಲಿತ ಸಂಘರ್ಷ ಸಮಿತಿ ಅಂತಂದ್ರೆ ಮೇಲ್ವರ್ಗಗಳಿಗೆ ಒಂದ ಬರ್ತಾ ಇತ್ತು. ಇವತ್ತು ನಾನಾ ರೀತಿಯ ಸಂಘಟನೆಗಳಾಗಿದ್ದಾವೆ, ನಾನಾ ರೀತಿಯ ವಿಚಾರಗಳಾಗಿದ್ದಾವೆ, ನಾನಾ ರೀತಿಯ ಕೊಂಬೆಗಳಾಗಿದ್ದಾವೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರ ವಿಚಾರ ಒಂದಾಗಿದ್ರೆ ಕೂಡ ಆಚಾರ ವಿಚಾರಗಳು ಬೇರೆ ಬೇರೆ ಇರ್ತವೆ. ಹಂಗಾಗಿ ಇವತ್ತೇನು ನಮ್ಮ ಯುವ ಮಿತ್ರ ಬಳಗ ಒಂದು ಬಾಬಾ ಸಾಹೇಬರ ಜಯಂತಿಯನ್ನ ಆಚರಣೆ ಮಾಡೋದ್ರ ಮುಖಾಂತರ ಮನೆ ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಯಾಕೆ ಅಂತಂದ್ರೆ ಆ ಮನೆ ಮನೆಗೆ ಬಾಬಾ ಸಾಹೇಬರನ್ನ ಕೊಂಡೊಯ್ತಾ ಇದಾರಲ್ಲ, ಆ ಕೊಂಡೊಯ್ತಕ್ಕಂಥ ಒಂದು ಆಲೋಚನೆ ಮಾಡಿರ್ತಕ್ಕಂಥ ಯುವ ಬಳಗಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ನಾವಿವತ್ತು ನಾನಾ ರೀತಿಯ ಹೋರಾಟಗಳನ್ನು ಮಾಡಿದ್ದೀವಿ, ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ, ನಾನಾ ರೀತಿಯ ವಿಚಾರಗಳನ್ನು ಮುಟ್ಟಿಸ್ತಾ ಇದ್ದೀವಿ. ಆದ್ರೆ ಈ ಒಂದು ಕಾರ್ಯಕ್ರಮವನ್ನ ಕೈಗೆತ್ತಿಕೊಂಡು ಇವತ್ತು ಮನೆ ಮನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಹೋಗ್ತಾ ಇರ್ತಕ್ಕಂಥ ಒಂದು ರಥಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದೇ ಅದು ನಿಜವಾಗಿಯೂ ಅದು ಬಾಬಾ ಸಾಹೇಬರಿಗೆ ಸಲ್ಲತಕ್ಕಂಥ ಒಂದು ಕೃತಜ್ಞತೆ ಇದು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.
ಅದ್ರ ಜೊತೆಗೆ ಇವತ್ತು ನಾವು ಇವತ್ತೆಲ್ಲ ಈ 10 ಜನ ಕೂತ್ರೇನು 5 ಜನ ಕೂತ್ರೇನು ವಿಚಾರವಂತರಾದ್ರೆ ಕೂಡ ಬಾಬಾ ಸಾಹೇಬರು ಅಂದಿನ ದಿನಗಳಲ್ಲಿ ಪಟ್ಟಂತ ಶ್ರಮ ಇವತ್ತು ಅವರ ನೆರಳಲ್ಲಿ ನಾವು ಸುಖವನ್ನ ಅನುಭವಿಸ್ತಾ ಇದ್ದೀವಿ. ಇದನ್ನ ಅರ್ಥ ಮಾಡ್ಕೊಬೇಕು. ಬಾಬಾ ಸಾಹೇಬರು ಅಂದಿನ ದಿನಗಳಲ್ಲಿ ಪಟ್ಟಂತ ಶ್ರಮ ಇವತ್ತು ನಾವು ಆ ಫಲವನ್ನ ತಿಂದು ತೇಗಿ ಇವತ್ತು ಬಾಬಾ ಸಾಹೇಬರನ್ನು ಮರೆಯೋದ್ರ ಕಡೆ ಹೋಗ್ತಾ ಇದ್ದೀವಿ. ನಾವು ಬಾಬಾ ಸಾಹೇಬರನ್ನು ನೆನೆಯೋದ್ರ ಕಡೆ ನಾವು ಬರ್ತಾ ಇಲ್ಲ, ಬಾಬಾ ಸಾಹೇಬರನ್ನು ಮರೆಯೋದ್ರ ಕಡೆ ಹೋಗ್ತಾ ಇದ್ದೀವಿ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ? ಬಾಬಾ ಸಾಹೇಬರ ಒಂದು ಜಯಂತಿ ಬಂದಾಗ ಮಾತ್ರ ನಾವು ಡಾಕ್ಟರ್ ಬಾಬಾ ಸಾಹೇಬರ ಒಂದು ಜಯಂತಿಯನ್ನ ಆಚರಣೆ ಮಾಡೋದ್ರಲ್ಲಿ ತೊಡಗ್ತೀವಿ. ಎಷ್ಟು ಜನ ನಾವು ಇವತ್ತು ಗ್ರಾಮೀಣ ಭಾಗದಲ್ಲಿ ಬಾಬಾ ಸಾಹೇಬರ ಜಯಂತಿ ಇವತ್ತು ನಾವಿವತ್ತು ನಮ್ಮ ಮನೆ ಮಠ ಕ್ಲೀನ್ ಮಾಡಬೇಕು, ನಾವು ಹೊಸ ಬಟ್ಟೆ ಹಾಕ್ಬೇಕು, ನಾವು ದೀಪ ಹಚ್ಚಬೇಕು, ನಾವು ಬಾಬಾ ಸಾಹೇಬರನ್ನು ನೆನೆಯಬೇಕು, ಬಾಬಾ ಸಾಹೇಬರ ವಿಚಾರಗಳನ್ನು ತಿಳ್ಕೊಬೇಕು, ಬಾಬಾ ಸಾಹೇಬರ ಇನ್ನೊಬ್ಬರಿಗೆ ದಾರಿ ದೀಪ ಆಗುವಂತ ದಾರಿಯನ್ನ ನಾವು ತೋರಿಸಬೇಕು ಅಂತ ನಾವು ಎಷ್ಟು ಜನ ರೆಡಿ ಆಗಿದ್ದೀವಿ? ಯಾರು ಆಗಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಂಬೇಡ್ಕರ್ ಅವರ ಜಯಂತಿ ಮಾತ್ರ ನಮಗೆ ಏಪ್ರಿಲ್ 14 ಬರ್ತಾ ಇದೆ ಅಂತಂದ್ರೆ ಬಾಬಾ ಸಾಹೇಬ್ರ ಜಯಂತಿ ಬರ್ತಾ ಇದೆ. ಇನ್ನು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಎಲ್ಲಮ್ಮ ಮಾರಮ್ಮ ಇನ್ನೊಂದು ಆಂಜನೇಯ ಅಂತೇಳಿ ದೇವ್ರನ್ನ ಮುಗಿತಾ ಇದ್ದೀವಿ ಹೇಳ್ತೀವಿ. 336 ಕೋಟಿ ಜೀವರಾಶಿಗಳಲ್ಲೂ ಇವತ್ತು ಜೀವ ತುಂಬಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮಗೆ ಜೀವ ತುಂಬಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಗಾಳಿ ತಗೊಳ್ತಾ ಇದ್ದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ನೀಟ್ನೆಸ್ ಆಗಿ ಎಲ್ಲಾದ್ರೂ 4 ಜಾಗದಲ್ಲಿ ಕೂತಿ ಹೇಳ್ತೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೆಲ್ಲ ಅಂತಂದಿದ್ರೆ ಇವತ್ತು ನಾವು ಯಾರು ಈ ಸ್ಥಿತಿಯಲ್ಲಿ ನಾವು ನಿಲ್ಲಕ್ಕೆ ಕೂರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಾವಿನ್ನೂ ಗಡಿಗೆ ಕಟ್ಕೊಂಡಿರ್ಬೇಕಾಗಿತ್ತು, ಪರಕೆ ಕಟ್ಕೊಂಡಿರ್ಬೇಕಾಗಿತ್ತು, ಹಳೆ ಬಟ್ಟೆಯಲ್ಲೇ ಇರ್ಬೇಕಾಗಿತ್ತು, ಜೀತ ಮಾಡ್ತಾ ಇರ್ಬೇಕಾಗಿತ್ತು. ಅದನ್ನೆಲ್ಲ ಹೋರಾಡ್ತಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಒಂದು ಬಾಬಾ ಸಾಹೇಬರ ಆಚಾರ ವಿಚಾರಗಳನ್ನ ಪ್ರತಿನಿತ್ಯ ತಾವುಗಳು ನೆನೆಯಬೇಕು, ಪ್ರತಿನಿತ್ಯ ಇನ್ನೊಬ್ಬರಿಗೆ ಹೇಳುವಂತ ಹೋಗಬೇಕು, ಒಳ್ಳೆ ಒಂದು ಶಿಕ್ಷಣದ ಕಡೆ ಹೋಗ್ಬೇಕು. ಇನ್ನು ಏಪ್ರಿಲ್ 14 ಏನು ಕೆಲವು ಅನಾನುಕೂಲಗಳಿಂದ ನಮ್ಮ ಯುವಕರು ಇವತ್ತಿನ ದಿವಸ ಈ ವೇದಿಕೆಯನ್ನು ಆಯೋಜನೆ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಶ್ರದ್ಧೆಯನ್ನು ಮಾಡಿದ್ರು. ಜನರಿಗೆ ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅದೇ ಇನ್ನೂ ತೋರಿಸಿಲ್ಲ. ಈ ವೇದಿಕೆಯಲ್ಲಿ ಇಷ್ಟು ಜನ ಬಂದು ಇಲ್ಲಿ ಸೇರಿರೋದು, ಈ ವೇದಿಕೆಯಲ್ಲಿ ಅಲಂಕೃತರಾಗಿರುವಂತಹ ಈ ಒಂದು ಆಯೋಜನೆ ಮಾಡಿರುವಂತಹ ಅಂಬೇಡ್ಕರ್ ಜಯಂತಿ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಆಯೋಜಕರು, ಇಷ್ಟೊಂದು ನಮ್ಮ ಎಲ್ಲ ಹಿರಿಯರು ಮಾತಾಡೋರು, ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ ಮತ್ತು ಸಂಸಂದ್ರ ವಿಜಯ್ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿದ್ರು. ಜೊತೆಗೆ ನಾವು ಅಂಬೇಡ್ಕರ್ ನಿಲ್ಲಿಸ್ಕೊಂಡಾಗ ಮಾತ್ರ ಸಂವಿಧಾನ ಜ್ಞಾಪಕ ಬರುತ್ತೆ, ಸಂವಿಧಾನ ನಿಲ್ಲಿಸ್ಕೊಂಡಾಗ ಮಾತ್ರ ಅಂಬೇಡ್ಕರ್ ಜ್ಞಾಪಕ ಬರುತ್ತೆ. ಯಾಕೆ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ತಾಳೆ ಆಗ್ತಾರೆ? ಸಂವಿಧಾನದಿಂದ ನಾವು ಏನು ಪಡಿತಾ ಇದೀವಿ ಅನ್ನೋ ಜ್ಞಾನ ನಮ್ಮ ಜನಕ್ಕೆ ಇನ್ನೂ ಇಲ್ಲ. ಮೊದಲಿಗೆ ಅದನ್ನು ತಿಳ್ಕೋಬೇಕು. ಏನಕ್ಕೆ ಅಂತಂದ್ರೆ ನಾವು ಎಲ್ಲೋದ್ರೂ ಎಲ್ಲಾ ಸಭೆಗಳಲ್ಲಿ ಎಲ್ಲಿ ಕೈ ಎತ್ತಿ ಸಂವಿಧಾನ ಪೀಠಕ್ಕೆ ಹೋದ್ರಿ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಅಂತ ಹೇಳ್ಬಿಟ್ಟು ಒಂದು ಆ ಪೀಠಿಕೆ ನೋಡ್ತೀವಿ. ಆ ಪೀಠಿಕೆಯಲ್ಲಿರೋ ಅಂಶಗಳೇನು, ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ, ಅದಕ್ಕೆ ಯಾರೆಲ್ಲ ಮಹನೀಯರು ಏನ್ ಶ್ರಮ ವಹಿಸಿದ್ದಾರೆ, ಅಂಬೇಡ್ಕರ್ ಅವ್ರನ್ನ ಯಾಕೆ ನಿಲ್ಸ್ಕೊಂಡಿದ್ದೀವಿ, ಜೊತೆಗೆ ನಾವು ಇಲ್ಲಿ ನಿಲ್ಲೋದಕ್ಕೆ ಕಾರಣ ಯಾರು, ಇದನ್ನ ಕೊಟ್ಟು ತಿಳ್ಕೋಬೇಕು. ಯಾಕೆಂದ್ರೆ ಸುಮ್ಮನೆ ನಾವಿಲ್ಲಿ ಮಾತಾಡ್ತೀವಿ ಹೋಗ್ತೀವಿ, ನೀವು ಏನೋ ಒಂದು ಕಾರ್ಯಕ್ರಮ ಮಾಡಿ ಹೋದ್ವಿ ಅಂದ್ರೆ ಮಾಡೋದಕ್ಕೂ ಪ್ರಯೋಜನ ಇಲ್ಲ, ನಾವು ಏನೋದಕ್ಕೂ ಪ್ರಯೋಜನ ಇಲ್ಲ. ನೋಡಿ, ಅಂಬೇಡ್ಕರ್ ಅವರು ಹಿಂದುಳಿದ ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು. ಅವ್ರು ಹುಟ್ಟಿದ ಮೇಲೆ ಆವತ್ತಿನ ಪರಿಸ್ಥಿತಿ, ಜನರನ್ನ ಆ ಒಂದು ವರ್ಗ ನೋಡ್ತಾ ಇದ್ದ ದುಸ್ಥಿತಿ, ಅವ್ರು ಅನುಭವಿಸಿದಂತ ನೋವುಗಳು ಕಷ್ಟಗಳು ಅರ್ತ್ಕೊಂಡು ಎಲ್ಲಾನು ಹಿಮ್ಮೆಟ್ಟಿ
ಅವರು ವಿದ್ಯಾವಂತರಾಗಿ ಬೆಳೆದ್ರು. ಆ ವಿದ್ಯಾವಂತರಾಗಿ ಬೆಳೀತಾ ಅವ್ರ ಮನಸ್ಸಲ್ಲಿ ಅವ್ರು ನಾಟಿ ಮಾಡ್ಕೊಂಡಿದ್ದು ಒಂದೇ ವಿಷಯ, ಗಾಢವಾಗಿ ಅವ್ರ ಮನಸ್ಸಲ್ಲಿ ಉಳ್ಕೊಂಡಿದ್ದ ವಿಷಯ ಅಂದ್ರೆ ಈ ಹಿಂದುಳಿದ ಎಲ್ಲಾ ಜನರ ಮಧ್ಯೆ ಸಮಾನವಾಗಿ ಜಾತ್ಯತೀತವಾಗಿ ವಿದ್ಯಾವಂತರವಾಗಿ ಬೆಳೆಯೋ ರೀತಿ ಅವರಲ್ಲಿ ಅರಿವು ಮೂಡಿಸಿ ಒಂದು ಸಮಾನ ರೀತಿಯಲ್ಲಿ ಎಲ್ಲರೂ ಬದುಕೋ ರೀತಿಯಲ್ಲಿ ಏಕತೆ ಹೊಂದಿರುವಂತಹ ಒಂದೇ ರಾಷ್ಟ್ರವನ್ನಾಗಿ ಭಾರತವನ್ನು ಒಂದೇ ರಾಷ್ಟ್ರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ರು. ಆದ್ರೆ ಕಾಲಾಂತರದಲ್ಲಿ ಅವರಿಗೆ ತುಂಬಾ ಅಡೆತಡೆಗಳು ಬಂದಾಗ ದೇಶ ವಿದೇಶಗಳ ಸುತ್ತಿ ಅಲ್ಲಿನ ಪರಿಸ್ಥಿತಿಗಳನ್ನೆಲ್ಲ ತಿಳ್ಕೊಂಡು ಆ ಪರಿಸ್ಥಿತಿಗಳನ್ನೆಲ್ಲ ಅಧ್ಯಯನ ಮಾಡಿ ಕೊನೆಗೆ 1949ರಲ್ಲಿ ಅದನ್ನ ಮನನೆ ಮಾಡಿ 1950ರಲ್ಲಿ ಜಾರಿ ಮಾಡೋದಕ್ಕೆ ಅವರು ತುಂಬಾ ಶ್ರಮ ವಹಿಸಿ ಅವರ ಏನು ವೈಯಕ್ತಿಕ ಎಲ್ಲಾ ವಿಷಯಗಳನ್ನ ಬದಿಗೊತ್ತಿ ಎಲ್ಲಾ ಸಂದರ್ಭಗಳನ್ನು ಅದು ಹೇಳ್ತಾ ಹೋಗ್ತಾ ಇದೆ. ಅವ್ರ ಇತಿಹಾಸ ಚರಿತ್ರೆ ತುಂಬಾನೇ ಇದೆ, ಅದನ್ನ ಹೇಳ್ತಾ ಇದ್ರೆ ನೀವೇನು ದೊಡ್ಡೋಗ್ತೀರ ಅಷ್ಟೇ ಇಲ್ಲ. ತುಂಬಾ ಶ್ರಮ ವಹಿಸಿ ಅವ್ರ ಸಮಸ್ಯೆಗಳನ್ನ ವೈಯಕ್ತಿಕ ಸಮಸ್ಯೆಗಳನ್ನ ಬದಿಗೊತ್ತಿ ಹಿಂದುಳಿದರ ಪರವಾಗಿ ನಿಲ್ಲಬೇಕು, ಅವ್ರ ಸಮಾನತೆ ತರಬೇಕು ಅನ್ನೋ ಒಂದೇ ಒಂದು ಧ್ಯೇಯ ಇಟ್ಕೊಂಡು ಮಾಡ್ತಾರೆ. ಹಿಂದುಳಿದವ್ರಿಗೆ ಏನ್ ಮಾಡ್ಬೋದು, ನಾವು ಹಿಂದುಳಿದ ವರ್ಗಗಳಲ್ಲಿ ಇದ್ದು ಒಂದು ಜಾತಿ ಅಲ್ಲ ಹಿಂದುಳಿದ ವರ್ಗಗಳು ಅಂದ್ರೆ ಎಲ್ಲಾ ಜಾತಿ ಇದಾವೆ. ಕೆಲವರು ದುರಾವಣೆ ಏನ್ ಮಾಡಿದ್ದಾರೆ ಅಂದ್ರೆ ಅಂಬೇಡ್ಕರ್ ಅಂದ್ರೆ ಒಂದು ಕಾಲನಿ ಸೀಮಿತ, ಒಂದು ಜಾತಿ ಸೀಮಿತ ಅಂತ ಹೇಳಿದ್ದಾರೆ. ಅಂತ ದುರಾವಣೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಈಗಿನ ಯುವಜನತೆ ಸರಿ ತಪ್ಪನ್ನು ತಿಳ್ಕೋಬೇಕು. ಆ ಸರಿ ತಪ್ಪನ್ನು ತಿಳ್ಕೊಂಡಾಗ ನೀವು ಒಳ್ಳೆ ಆಯ್ಕೆಗಳು ಮಾಡ್ಕೊಂಡಾಗ ಆ ದುರಾಳರಲ್ಲಿರೋ ದುಸ್ಥಿತಿ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ. ನಮ್ಗೆ ಇವಾಗ ಕೆಲವರು ನಮ್ಮೂರು ಮಂಡ್ಯನೇ ಕೇಳಿದ್ರು, ನೀವು ವೆಂಕಟೇಶ ಬಂದು ಕೇಳ್ದ ಅಂಬೇಡ್ಕರ್ದು ಈ ತರ ಮಾಡ್ಬೇಕು ಹಿಂಗೆ ಅಂತ. ನಾನು ಸುಮಾರು 2017ರಲ್ಲಿ ಸಂವಿಧಾನ ಭವನ ಕಟ್ಟಬೇಕು ಅಂತ ಇಲ್ಲಿ ನಮ್ಮ ಈ ರೋಡ್ ಬುದ್ಧಗಡೆ ಇಲ್ಲೇ ಒಂದು ಜಾಗ ರಿಸರ್ವ್ ಮಾಡಿಟ್ಟೆ ನಾನು. ಆವಾಗ ನಮ್ಮ ನಾಗೇಶ್ವರ ಇದ್ದಾಗ ಸಂವಿಧಾನ ಭವನನೂ ಬಂತು, ಸುಮಾರು 12 ಸಂವಿಧಾನ ಬಂತು. ಗೌರ್ಮೆಂಟ್ ಆರ್ಡರ್ ಇದೆ ನಮ್ದು. ನಮ್ಮ ಉದ್ದೇಶ ಆ ಕಡೆ ಒಂದು ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದೆ, ಆ ಎಂಟ್ರೆನ್ಸ್ ಅಲ್ಲಿ ಪಂಚಾಯತಿ ಬಿಲ್ಡಿಂಗ್ ಇದ್ರೆ ಇಲ್ಲೊಂದು ಅಂಬೇಡ್ಕರ್ ಭವನ ಕಟ್ಟೋದು ಸ್ಟ್ಯಾಚ್ಯೂ ಕಟ್ಟಿದ್ರೆ ನಮ್ಗೂ ಒಂದು ಸಾರ್ಥಕತೆ ಇರುತ್ತೆ. ಎಲ್ಲಾರು ಬಂದು ಹೋಗ್ತಾ ಇದ್ರೆ ಅಂಬೇಡ್ಕರ್ ಭವನ ಮುಂದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದ್ದಾಗ ಅದಕ್ಕೊಂದು ಅವ್ರಿಗೊಂದು ಘನತೆ ಗೌರವ ಸಿಗುತ್ತೆ. ನಮಗೂ ಒಂದು ನಾವು ಏನು ವಿದ್ಯಾವಂತರಾಗಿ ಬೆಳೆದು ನಾವು ಜನರ ಮಧ್ಯೆ ಕೂತ್ಕೊಂಡು ಎದ್ದೇಳೋದಕ್ಕೆ ನಮಗೂ ಒಂದು ಸಾರ್ಥಕತೆ ಇರುತ್ತೆ ಅಂತ ನಾವು ಮಾಡಿದ್ವಿ. ಅದನ್ನ ಏನಾಯ್ತು ತದನಂತರ ಸ್ವಲ್ಪ ಈ ಅನುದಾನಗಳ ಕೊರತೆ ಇಲ್ಲ, ಅದನ್ನ ಸರ್ಕಾರದ ಮಟ್ಟದಲ್ಲಿ ವಾಪಸ್ ಹೋಯ್ತು. ವಿಜಯವ್ರು ಗೊತ್ತಿರುತ್ತೆ, ಮೋಸ್ಟ್ಲಿ ಇಲ್ಲ ನಮ್ಮ ಮೆಕ್ಯಾನಿಕ್ ಸತೀಶ್ ಅವ್ರು ಗೊತ್ತಿರುತ್ತೆ. 12 ಸಮುದಾಯ ಭವನಗಳು ಸರ್ಕಾರ ಆದೇಶ ಬಂದಿರೋದು ಅನುದಾನ ಹೆಚ್ಚು ಮಾಡಬೇಕು ಅಂತ ವಾಪಸ್ ಹೋಗಿ ಮತ್ತೆ ಬರಲೇ ಇಲ್ಲ. ಅದು ಪ್ರಯತ್ನ ಮಾಡ್ತೀವಿ. ನಿನ್ನೇನೋ ಮಾತಾಡಿದೀವಿ, ನಮ್ಮ ಮುಳ್ಳಯ್ಯನವರು ಇದೆಲ್ಲ ಪ್ರಯತ್ನ ಪಟ್ಟರೆ ಲಾಸ್ಟ್ ಮೊನ್ನೆ ಒಂದ್ಸರಿ ಯಾರ್ಯಾರು ನಮ್ಮ ಮನೆಯವ್ರ ಹತ್ರ ಹೋಗಿ ಬಂದಿದ್ದಾರೆ. ನಾನು ಅದನ್ನ ಪಟ್ಟಿನಲ್ಲಿ ಬರ್ಸಿದ್ದೀನಿ. ನಾವು ನೆಕ್ಸ್ಟ್ ನಾನೇ ಬರ್ತೀನಿ ಅಂತ ಹೇಳ್ತೀನಿ. ಮಾವಳ್ಳಿ ಶಂಕರ್ ಅವರು, ಮೇಲೇರಿ ವೆಂಕಟೇಶ್ ಅವರು, ಶ್ರೀರಂಗ ಅವರು ಇದೆಲ್ಲ ಹೋಗಿದ್ರು. ಆ ಉದ್ದೇಶಪೂರ್ವಕವಾಗಿ ಆ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ವಿ ಅದನ್ನ ಮಾಡಿಟ್ಟಿದ್ದೀವಿ. ಈ ಒಂದು ನಮ್ಮ ಏನ್ ಕನ್ಸರ್ನ್ ಮಾಡ್ಬೇಕಂದ್ರೆ ನಿಮ್ ಜೊತೆ ನಾವು ಇರ್ತೀವಿ. ನಮ್ಗೆ ನೀವು ಸ್ವಲ್ಪ ಸಹಕಾರ ಕೊಟ್ರೆ, ನಾನು ಈಗಾಗಲೇ ಮಾತಾಡಿದ್ದೀನಿ, ನೀವು ಸಹಕಾರ ಕೊಟ್ರೆ ನಾವು ನೀವು ಯಾವಾಗ ಕರೆದ ಪ್ರಕಾರ ಬರ್ತೀನಿ. ಕೆಲವು ನಾವು ಬಂದಾಗಿಂದ ಸುಮಾರು ಒಂದು 20-30 ಸಲ ಜೈ ಭೀಮ್ ಅಂತ ಹೇಳಿರ್ತೀವಿ. ಹೌದಾ? ಇದ್ರ ಅರ್ಥ ಗೊತ್ತಿದೆಯಾ? ಎಲ್ರಿಗೂ ಗೊತ್ತಿದೆಯಾ? ಜೈ ಅಂದ್ರೆ ಜಯವಾಗಲಿ, ಭೀಮ್ ಅಂದ್ರೆ ಜ್ಞಾನಕ್ಕೆ. ಇದ್ರ ಅರ್ಥ ಪಾಲಿ ಭಾಷೆಯಲ್ಲಿ ಭೀಮ್ ಅಂದ್ರೆ ಜ್ಞಾನ, ಜೈ ಅಂದ್ರೆ ಜಯವಾಗಲಿ ಅಂದ್ರೆ ಜ್ಞಾನಕ್ಕೆ ಜಯವಾಗಲಿ ಅಂತ ಅರ್ಥ. ಏನಾದ್ರ ಅರ್ಥ? ಜ್ಞಾನಕ್ಕೆ ಜಯವಾಗಲಿ. ಹಾಗಾದ್ರೆ ಜೈ ಭೀಮ್ ಹೇಳ್ಬೋದಲ್ಲ ಎಲ್ರು ಖುಷಿಯಿಂದ ಹೇಳಿ, ಜೈ ಭೀಮ್. ಹಾಗೇನೆ ನಮಸ್ತೆ ಅಂತೀವಿ. ನಾ ಅಂದ್ರೆ ಇಲ್ಲ, ಇಲ್ಲ ಅಂತ ಅರ್ಥ. ಮಸ್ತೆ ಅಂದ್ರೆ ಜ್ಞಾನ, ಜ್ಞಾನ ಇಲ್ಲ ಅಂತ. ಹಾಗಾದ್ರೆ ನಮಸ್ತೆ ಹೇಳ್ಬೇಕಾ, ಜೈ ಭೀಮ್ ಹೇಳ್ಬೇಕಾ? ಹೌದು. ನಾ ಅಂದ್ರೆ ಇಲ್ಲ, ಮಸ್ತಿಷ್ಕ ಅಂದ್ರೆ ಬುದ್ಧಿ ಅಂತ. ನಮಸ್ತೆ ಅಂದ್ರೆ ನನಗೆ ಜ್ಞಾನ ಇಲ್ಲ. ಜೈ ಭೀಮ್ ಅಂದ್ರೆ ಜ್ಞಾನಕ್ಕೆ ಜಯವಾಗಲಿ. ನೋಡಿ, ಅರ್ಥ ತಿಳ್ಕೊಳ್ಬೇಕು. ಯಾರನ್ನ ಏನೋ ಜೈ ಭೀಮ್
ಹೇಳ್ಬಿಟ್ಟಾಗ ಅರ್ಥ ಏನು ಅಂತ ಕೇಳಿದಾಗ ನಮ್ಮ ತಲೆಬರಾಯಿಸಬಾರ್ದು. ಜೈ ಭೀಮ್ ಅಂದ್ರೆ ಜ್ಞಾನಕ್ಕೆ ಜಯವಾಗಲಿ ಅಂತ ಅರ್ಥ ಅಂತ ತೇಜವಾಗಿ ಹೇಳ್ಬೇಕು. ಮತ್ತೆ ಇವತ್ತು ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ಮನೆ ಮನೆಗೂ ಕೂಡ ತಲುಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಹನುಮನಹಳ್ಳಿ ಯುವಕ ಸಂಘದ ಎಲ್ಲ ಯುವಕರು ಇವತ್ತು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ವೆಂಕಟೇಶ್ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಒಬ್ಬ ಕಾರ್ಮಿಕ ಇಷ್ಟೊಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಏನಕ್ಕೆ ಉದ್ದೇಶ ಏನು? ಅಂಬೇಡ್ಕರ್ ಫೋಟೋ ಇಟ್ಬಿಟ್ರೆ ಮನೆಯಲ್ಲಿ ಏನಾಗುತ್ತದೆ? ನಿಮ್ಮದು ಆಗೋಗಿದೆ. ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ಜೈ ಭೀಮ್ ಬೆಳಿಗ್ಗೆ ಎದ್ದ ತಕ್ಷಣ ಫೋಟೋಗೆ ಒಂದು ಜೈ ಭೀಮ್ ಅಂತ ಹೇಳಿ ಅಂತ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ. ನೀವು ವಿದ್ಯಾವಂತರಾಗಿದ್ದೀರಿ, ನಿಮ್ಮ ಮಕ್ಕಳಿಗೆ ಅಂಬೇಡ್ಕರ್ನ ಹೇಳ್ಕೊಡಿ. ನಮ್ಮವರೆಲ್ಲ ಆಗ್ತಾ ಇದ್ರು ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ಶಿಕ್ಷಣ ಸಂಘಟನೆ ಹೋರಾಟ ಅಂತ ಅಸ್ತ್ರಗಳನ್ನ ಕೊಟ್ಬಿಟ್ಟು ಹೋಗಿದ್ದಾರೆ ಅಂಬೇಡ್ಕರ್ ಅವರು. ಶಿಕ್ಷಣ ಅಂದ್ರೆ 8ನೇ ಕ್ಲಾಸ್ ಇದ್ದು ಮನೆಯಲ್ಲಿ ಹೋಗೋದಲ್ಲ, SLC ಆಗಿದ್ರೆ ಮನೇಲಿ ಕೂಲಿ ಕೆಲಸಕ್ಕೆ ಹೋಗೋದಲ್ಲ, PUC ಫೈಲ್ ಆಗಿ ಮನೇಲಿ ನಾನು ಓದ್ಕೊಂಡ್ಬಿಟ್ಟಿನಿ PUC ಅಲ್ಲ. ಕನಿಷ್ಠ ನಿಮ್ಮ ಮಕ್ಕಳನ್ನ ಡಬಲ್ ಡಿಗ್ರಿ ಓದಿಸಿ. ಈ ಸಮಾಜ ಅಂದ್ರೆ ಅವಾಗೆ ಅರ್ಥ ಆಗೋದು. ಜ್ಞಾನ ಬರಬೇಕು. ಅಂಬೇಡ್ಕರ್ ಹೇಳ್ತಾರೆ ಜ್ಞಾನವೇ ಶಕ್ತಿ, ನಾಲೆಡ್ಜ್ ಈಸ್ ಪವರ್. ಆ ಜ್ಞಾನ ಯಾವಾಗ ಬರುತ್ತಂದ್ರೆ SLC PUC ಬರೋದಿಲ್ಲ. ಕನಿಷ್ಠ ಡಬಲ್ ಡಿಗ್ರಿ ಆಗ್ಬೇಕು. ನಿಮ್ಮ ಮಕ್ಕಳ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, IAS ಬರೀಬೇಕು, KS ಬರೀಬೇಕು, IPS ಬರೀಬೇಕು. ಒಬ್ಬ ತಹಸೀಲ್ದಾರ್ ಬಂದ್ರೆ ಈ ಊರಿನಲ್ಲಿ ತೆಗೆದು ಎಲ್ಲ ಜಾತಿ ಮುಖಂಡರು ಬರ್ತಾರೆ ಅಲ್ಲಿಗೆ. ಅವ್ರು ಯಾವ ಜಾತಿಯವರೊಂದು ಬರೋದಿಲ್ಲ. ಅಲ್ಲಿ ಒಬ್ಬ ತಹಸೀಲ್ದಾರ್ ಮ್ಯಾಜಿಸ್ಟ್ರೇಟ್ ಬಂದ್ರೆ ತಾಲೂಕಿನ ದಂಡಾಧಿಕಾರಿ, ಒಬ್ಬ DC ಬಂದ್ರೆ ಎಲ್ಲ ಲೀಡರ್ಗಳು ಎಲ್ಲ ಮುಖಂಡರು ಬರ್ತಾರೆ ಅಲ್ಲಿಗೆ. ಯಾಕಂದ್ರೆ ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಿಲ್ಲಾಧಿಕಾರಿಗೆ ಬಂದವ್ರೆ. ಒಬ್ಬ MLA ಬಂದ್ರೆ ಯಾವ ಜಾತಿಯವರು ಕೇಳೋದಿಲ್ಲ, MLA ಬಂದಿದ್ದಾರೆ ನಮ್ಮ ಊರಿಗೆ. ಇದು ಯಾವಾಗ ಸಾಧ್ಯ ಆಗುತ್ತಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಪರಿಜ್ಞಾನವನ್ನು ಕೊಟ್ಟಾಗ ಸಾಧ್ಯ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಾಗ ಸಾಧ್ಯ. ಅದಕ್ಕೆ ಅಂಬೇಡ್ಕರ್ ಅವರು ಓದು 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 ಅಂತ ಸಂದೇಶವನ್ನು ಕೊಟ್ಬಿಟ್ಟು ಹೋಗಿದ್ದು. ಸುಮಾರು 60,000 ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ದು ಈ ಒಂದು ಭಾರತ ದೇಶಕ್ಕೆ ಸುಭದ್ರವಾದಂತಹ ಒಂದು ಸಂವಿಧಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದ್ದು.